ವಿದ್ಯಾರ್ಥಿನಿಯರ ಮೇಲೆ ಮುಖ್ಯ ಶಿಕ್ಷಕ ಕಾಮುಕ ದೃಷ್ಟಿ ಬೀರಿದ್ದಾನೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ವಿದ್ಯಾರ್ಥಿನಿಯರ ಖಾಸಗಿ ಅಂಗಾಂಗವನ್ನ ಮುಟ್ಟಿ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಈ ಮುಖ್ಯ ಶಿಕ್ಷಕ ವಿದ್ಯಾರ್ಥಿನಿಯರೇ ಮಾಡ್ತಾ ಇರೋ ಆರೋಪ ಇದು. ದುಡ್ಡು ಕೊಡ್ತೀನಿ ಬಾ ಅಂತ ಲೈಂಗಿಕ ಕೃತ್ಯಕ್ಕೆ ಆಹ್ವಾನಿಸ್ತಾ ಇದ್ದ ವಿದ್ಯಾರ್ಥಿನಿಯರನ್ನ ಅಂತ. ವಿದ್ಯಾರ್ಥಿನಿಯರೇ ಈಗ ಈ ನೋವಿನ ಅನುಭವದ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಮುಖ್ಯ ಶಿಕ್ಷಕನಿಂದನೇ ಈ ರೀತಿ ಲೈಂಗಿಕ ಕಿರುಕುಳ ಆಗ್ತಾ ಇತ್ತು ಅಂತ ಕೇಳಿದ್ರೆ ಇದು ಮೈ ಕುದಿಯುತ್ತೆ. ಮುಖ್ಯ ಶಿಕ್ಷಕನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ರು ವಿದ್ಯಾರ್ಥಿನಿಯರು. ಹಣಮೇಗೌಡನನ್ನ ಸದ್ಯ ಜಿಲ್ಲಾ ಪಂಚಾಯತ್ನ ಸಿಇಒ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕಾಮುಕ ಶಿಕ್ಷಕ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ವಿರುದ್ಧ ವಿದ್ಯಾರ್ಥಿನಿಯರೇ ತಿರುಗಿ ಬಿದ್ದಿದ್ದಾರೆ. ಬಹಳ ನೊಂದು ಹೋಗಿದ್ರು. ಹೇಳ್ಕೊಳ್ಬೇಕಾ ಬೇಡವಾ, ಹೇಳ್ಕೊಳ್ಳೋದಾದ್ರೂ ಯಾರ ಬಳಿ ಹೇಗೆ ಅನ್ನುವಂಥ ಸ್ಥಿತಿಯಲ್ಲಿ ಅವರಿದ್ರು. ಬಹಳ ನಿಂದನೀಯ ರೀತಿಯಲ್ಲಿ ಮತ್ತೆ ಕಿರುಕುಳ ನೀಡೋ ರೀತಿಯಲ್ಲಿ ವಿದ್ಯಾರ್ಥಿನಿಯರ ಜೊತೆ ಈ ಮುಖ್ಯ ಶಿಕ್ಷಕ ವರ್ತಿಸ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಣಮೇಗೌಡ ಈತ ನೀಡ್ತಾ ಇದ್ದಂಥ ಲೈಂಗಿಕ ಕಿರುಕುಳದಿಂದ ವಿದ್ಯಾರ್ಥಿನಿಯರು ಬೇಸತ್ತು ಹೋಗಿದ್ರು. ಆ ಪೈಕಿ ಕೆಲವರಂತೂ ಆತ್ಮಹತ್ಯೆ ಮಾಡಿಕೊಳ್ಳೋ ಹಂತಕ್ಕೆ ಯೋಚನೆ ಮಾಡಿದ್ರು. ಅಂದರೆ ಮುಖ್ಯ ಶಿಕ್ಷಕನ ಸ್ಥಾನದಲ್ಲಿದ್ದುಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸೋದು ಬಿಟ್ಟು ಈ ರೀತಿಯಾಗಿ ಈತ ಕಿರುಕುಳ ಕೊಟ್ಟು ಈಗ ಆ ಸ್ಥಾನದಿಂದ ಅಮಾನತಾಗಿರೋದು. ಸೊ ಆ ಪೈಕಿ ವಿದ್ಯಾರ್ಥಿನಿಯೊಬ್ಬರೇ ಯಾವ ರೀತಿ ಕಿರುಕುಳ ಆಗ್ತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಶಾಲೆಯಲ್ಲಿ ಮುಖ್ಯ ಗುರುಗಳು ಅವರ ಪ್ರವರ್ತನೆ ಏನು ಚೆನ್ನಾಗಿಲ್ಲ, ಎಲ್ಲಂದ್ರಲ್ಲೇ ಮುಟ್ತಾರೆ, ಪ್ರೈವೇಟ್ ಪಾರ್ಟ್ಸ್ ಗಳಲ್ಲಿ ಮುಟ್ಟುತ್ತಾರೆ. ಒಂದಿನ ಹಿಂಗೆ ನಾನು ನನ್ನ ಫ್ರೆಂಡು ನೀರು ಕುಡಿಯೋದಕ್ಕೆ ಹೋಗುವಾಗ ನನ್ನನ್ನು ಕರೆದ್ರು. ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ಆಗ ನನ್ನ ಫ್ರೆಂಡ್ಗೆ ಏನಂದ್ರು, ನಿಂದ ಏನ್ ಕೆಲ್ಸ ಇಲ್ಲಮ್ಮ, ನೀನ್ ಹೋಗು, ಇಷ್ಟಿಂದ ಅಷ್ಟೇ ಕೆಲ್ಸ ಅದ, ಸ್ವಲ್ಪ ಕೆಲ್ಸ ಮಾಡ್ಕೊಡ್ತಾಳ ಅಂತಂದ್ರು. ಆಕಿ ಕೇಳಿದ್ಲು ಏನ್ ಕೆಲ್ಸ ಅಂತ. ಆಗ ಹೇಳಿದ್ರು ಟೆಸ್ಟ್ ಪೇಪರ್ ಅವ, FA2 ಅವೆಲ್ಲ ರೂಲ್ ನಂಬರ್ ವೈಸ್ ಇಡ್ತಾಳ ಅಂತ ಹೇಳಿದ್ರು. ಆಗ ಆಕೆ ಅಂದ್ಲು, ನಾನು ಇಡ್ತೀನಿ ಅಂದ್ರೆ ಬೇಡ, ಒಬ್ಬರೇ ಸಾಕು, ನೀವ್ 10th ಅದಿರಮ್ಮ, ಯಾಕ ಕ್ಲಾಸ್ ಮಿಸ್ ಮಾಡ್ಕೊಂತೀರ ಅಂತ ಅಂದ್ರು. ಆಗ ಒಬ್ಬಾಕಿ ಅಲ್ಲೇ ಇದ್ದೆ ಸರ್ ನಾನು. ಆಗ ನನ್ಗೆ ಕೈ ಹಾಕ್ಲಾಕ ಬಂದ್ರು. ನಾನ್ ಕೇಳಿದೆ, ಸರ್ ನೀವ್ ಏನ್ ಮಾಡಕತ್ತೀರಿ ಅಂತ ಅಂದೆ. ಆಗ ಅವ್ರಂದ್ರು ಏನಿಲ್ಲ ಅಂತ ಅಂದ್ರು. ಸರ್ ನೀವ್ ಹಂಗ ಕೈ ಹಾಕ್ಲಾಕ ಬರ್ಬೇಡ್ರಿ ಅಂತ ಅಂದೆ. ಅಂದ್ರೆ ಪ್ರೈವೇಟ್ ಪಾರ್ಟ್ಸ್ ಮುಟ್ಲಾಕ ಬಂದ್ರು. ನನ್ಗೆ ಸಿಟ್ಟು ಬಂತು. ಸರ್ ನಾನಂತ ಹುಡುಗಿ ಅಲ್ಲ ಸರ್, ನೀವ್ ಹಿಂಗ ಮಾಡಿದ್ರೆ ಚೆನ್ನಾಗಿರಲ್ಲ, ಈ ರೀತಿ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಇನ್ನ ಏನೇನೋ ಬೈದ್ರು. 1 ವಾರ ನನ್ಗ ಅವಮಾನ ಮಾಡಿದ್ರು. ಒಂದು 40 ಜನಕ್ಕೆ ಆಗೇದ್ರಿ ನಮ್ ಕ್ಲಾಸ್ ಅಲ್ಲಿ. 9th ಕ್ಲಾಸ್ ಅಲ್ಲಿ 20 ಜನಕ್ಕರಿ. ಅವ್ರ ಯಾರು ಹೊರಗ ಹಾಕವಲ್ರಿ. ಒಂದ್ 20 ಜನ 30 ಜನ ಇಟ್ಟಿದ್ರಿ ನಾವು ಹೊರಗ ಹಾಕೊಂಡು ಹೇಳುವವ್ರು. ನಾವ್ ಧೈರ್ಯ ಮಾಡಿದಕ್ಕೆ ಇಷ್ಟ ಆಗೇದ್ರಿ. ಇಲ್ಲಾಂದ್ರೆ ನಾವು ಸುಮ್ಮಿದ್ರೆ ಇದು ಎಕಡೆ ಆಗ್ತಿತ್ತೇನೋರಿ, ಎಷ್ಟು ಜನ ಜೀವನ ಹಾಳಾಗ್ತಿತ್ತೇನೋರಿ. ಸರ್ ಭುಜದಿಂದ ಹಿಡಿದು ತೊಡೆವರೆಗೆ ಮುಟ್ಟೋದು. ಹಲೋ ಸರ್, ನಮ್ ಫ್ರೆಂಡ್ಗೆ ಒಬ್ಬಾಕಿಗೆ ಹಿಂಗೆ ಕರ್ದನಂತಾರಿ, ಎಲ್ಲ ಮುಟ್ಟಾರಂತ ಆತ್ಮಹತ್ಯೆ ಮಾಡ್ಕೊಂತೀನಿ ಅನ್ನಕತ್ತಲ್ರಿ ಆಕಿ. ನಾನು ನಮ್ ಗೆಳತಿ ಇಬ್ರು ಇದ್ದೀವ್ರಿ. ಒಂದಿನ ಕರ್ದ್ರೆ ನಾನು ಹೋಗಿವಿ, ಸುಮ್ನೆ ಬರೋದಿರ್ತಂತ ಕರ್ದು ಹೋಗಿವಣ್ಣ. ಹೋದ್ರೆ ಒಂದಿನ ಅಂದ್ರು, ನಿಮ್ಗೆ ಏನಾದ್ರು 10th ದಾಗ ಲಾಭ ಬೇಕಂದ್ರೆ ನಾನು ಎಲ್ಲಿಗ್ ಬರ್ರಿ, ನನ್ ಲಾಭ ಎಲ್ಲಾ ಕೊಡ್ತೀನಿ, ಫಸ್ಟ್ ಸೆಕೆಂಡ್ ನಿಮ್ಮನ್ನೇ ತರಿಸ್ತೀನಿ, ಯಾರನ್ನ ತರ್ಸಲ್ಲ ಅಂತ ಹೇಳಿದ್ರು. ನಾವ್ ಅನ್ಕೊಂಡಿವಿ ಇನ್ನು ತಪ್ಪು ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಾವ್ ಹೋಗಿಲ್ಲ. ಮತ್ತೆ ಕರ್ದ್ರು ಒಂದಿನ. ಕರ್ದ್ರೆ ಬೇರೆ ಹುಡುಗಿಯರ್ ಹೆಂಗ ಬರ್ತಾರ, ಅದ್ರ ನಾನ್ ಹಿಂದೆ ಹೆಂಗ ಲಾಭ ತೆಕ್ಕೋಬೇಕಂತ ಗೊತ್ತಾಗಿದ್ರು. ಆಕಿನ್ ಕರ್ದ್ರು. ನನ್ ಜೊತೆ ಇದ್ದಾಕಿ ಆಕಿ ಮೆತ್ತಗಳಾಕಿ ಏನ್ ಮಾತಾಡೋದು ಜಾಸ್ತಿ ಬರುದೇ ಇಲ್ಲ ಅಂತ ಆಕಿನ್ ಕರ್ದ್ರು. ನಾನ್ ಆಕಿನಿಂದ ಹೋದೆ. ಆಕಿನ್ ಬೈದ್ರು, ನೀನ್ ಯಾಕ ಬಂದ್ ಆಕಿನ್ ಕರ್ದ್ರೆ ಆಕಿಲೇ ಬರ್ಬೇಕಲ್ಲ, ನೀನ್ ಯಾಕ ಬಂದ್ ಅಂದ್ರು. ಆದ್ರೆ ನಾವಿಬ್ರು ಹೋಗಿ ಮತ್ತೆ ನಾವಿಬ್ರಿಗೆ ಹೇಳಿದ, ನಿಮ್ ಎಲ್ಲಂದ್ರೆಲ್ಲೇ ಕೈ ಹಾಕಿದಾನ, ಎಲ್ಲಂದ್ರೆ ಮುಟ್ಟಿ ಕೈ ಎಲ್ಲ ಹಿಂದೆ ಕೆಳಗೆ ಎಲ್ಲ ಕೈ ಹಾಕ್ತಿದ್ದಾನ, ತೊಡೆ ಎಲ್ಲ ಮುಡ್ತಿದ್ದಾನ. ನಮ್ಗ ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್. ಈ ಶಿಕ್ಷಕ ವೃತ್ತಿಗೆ ಕಳಂಕ ಇಂಥವರೆಲ್ಲ. ಮುಖ್ಯ ಶಿಕ್ಷಕನ ಸ್ಥಾನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿನಿಯನ್ನ ಕಾಮದ ದೃಷ್ಟಿಯಿಂದ ನೋಡಿರೋದು. ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಈಗ ಈತನ ಮೇಲೆ? ಹೌದು ವಿಜಯ್, ಏನ್ ಹೇಳ್ಬೇಕಂದ್ರೆ, ಏನು ಶಿಕ್ಷಕರಂದ್ರೆ ಒಂದು ಗುರುವಿನ ಸ್ಥಾನ ಇರುತ್ತೆ, ಅದನ್ನ ಎಲ್ಲರೂ ಕೂಡ ಗೌರವಿಸ್ತಾರೆ. ಆದ್ರೆ ಈ ಮುಖ್ಯ ಶಿಕ್ಷಕ ಮಾಡಿದಂತ ಒಂದು
ಅಮಾನವೀಯ ಕೃತ್ಯ ಅಂತಾನೆ ಹೇಳ್ಬೋದು ಇದನ್ನ. ಏನು ಕಳೆದ 2-3 ವರ್ಷಗಳಿಂದಲೂ ಕೂಡ ಈತ ಏನು ಆ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂತ ಮಕ್ಕಳನ್ನ ಒಂದು ಲೈಂಗಿಕ ಕಿರುಕುಳಕ್ಕೆ ಏನು ಪ್ರಚೋದಿಸುವಂತಹ ಕಾರ್ಯ ನಿರಂತರವಾಗಿ ನಡೆದುಕೊಂಡು ಬಂದಿರ್ತಾನೆ. ಈ ಕುರಿತಂತೆ ಈ ಕಳೆದ 2 ತಿಂಗಳಿಂದಲೂ ಕೂಡ ಈ ಮಕ್ಕಳು ಪೋಷಕರ ಎದುರು ತಮ್ಮ ಅಳಲನ್ನು ತೋಡ್ಕೊಂಡಿರ್ತಾರೆ. ಅದೇ ಒಂದು ಅಳಲು ಮಕ್ಕಳ ಪೋಷಕರು ಹಾಗೂ ಮಕ್ಕಳು ಈ ಕುರಿತು ಶಿಕ್ಷಣ ಇಲಾಖೆಗೆ ದೂರು ನೀಡ್ತಾರೆ. ಅದೇ ಒಂದು ದೂರಿನ ಆಧರಿಸಿ ಇದೀಗ ಜಿಲ್ಲಾ ಪಂಚಾಯತಿ ಮುಖ್ಯ ನಿರ್ವಹಣಾಧಿಕಾರಿಗಳಂತ ಗರಿಮಾ ಪನ್ವಾರ್ ಅವರು ಕೂಡ ನಿನ್ನೆ ಅಷ್ಟೇ ಈ ಒಂದು ಮುಖ್ಯ ಶಿಕ್ಷಕ ಹನುಮೇಗೌಡನನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸುತ್ತಾರೆ. ಅದಲ್ಲದೆ ನಿನ್ನೆ ಕೂಡ ಗುರುಮಿಟ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಖುದ್ದು DDP ಅವರೇ ಹೋಗಿ ಈ ಒಂದು ಕಾಮುಕ ಶಿಕ್ಷಕನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲೆ ಮಾಡುವಂತಿರಬಹುದು. ಅಷ್ಟೇ ಅಲ್ಲದೆ ಇದೀಗ ಪೊಲೀಸರು ಕೂಡ ಈ ಮುಖ್ಯ ಶಿಕ್ಷಕನ ಬಂಧಿಸುವಲ್ಲಿ ಜಾಲ ಬೀಸಿದ್ದಾರೆ. ಇಂದು ಅಥವಾ ನಾಳೆ ಈ ಮುಖ್ಯ ಶಿಕ್ಷಕನ ಬಂಧಿಸುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿವೆ. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.